ಅರೆ ಮೇರಿ ಲಡ್ಕಿ ಏನು ಹಂಗ್ ನೋಡ್ತಾ ಇದ್ಯಾ? ನೆಕ್ಸ್ಟ್ ವಿಶ್ವಾಸ ಅಣ್ಣ ಏನಂತ್ಯ? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸುಮ್ನೆ ಕುದಿರೋ ಖರ್ಚಿ ತಕೊಟ್ಟಿದ್ರೆ ನೀವು ಇವ್ನ ಯಾವನ ನನ್ ಮಗ? ನೈಟು ಅಂತ ಅವರ ಏನಿದು ಅಂತ ಹೇಳಿ ಮೇಡಮ್, ನೀವ್ ಹೇಳ್ಬೇಕು. ಎಲ್ರು ನಮ್ ನೆನೆ ಸ್ವಾಗ್ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು? 370+ GB ಡೇಟಾ ಇದೆ ಗೈಸ್, ಬರೀ ಒಂದು ಟ್ರಿಪ್ದು. ಏನ ಸಬ್ಸ್ಕ್ರೈಬರ್ಸ್ ಗಳಾಗಿಲ್ದೇ ಇದ್ರೆ ದಯವಿಟ್ಟು ನನ್ನ ಟ್ರಿಪ್ಗೆ ಯಾರು ಬರ್ಬೇಡ್ರಪ್ಪ, ಅನೌನ್ಸ್ ಮಾಡ್ತಾ ಇದೀನಿ ಇವಾಗ್ಲೇನೆ. ಯಾವ್ದೋ ಪಕ್ಕ ಡೇಸಿ ಆಂಟಿ ಇದ್ದಂಗಿದ್ದೀನಲ್ಲೋ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಎಲ್ಲರೂ ನನ್ನ ವ್ಲಾಗ್ಸ್ನ ಕಳೆದ 3-4 ದಿನದಿಂದ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಐಮ್ ಎಕ್ಸ್ಟ್ರೀಮ್ಲಿ ಸಾರಿ, ಯಾಕಂದರೆ ಟ್ರಿಪ್ಪಲ್ಲಿ ಇದ್ದಿದ್ದ ಕಾರಣ ಯಾವುದೂ ವ್ಲಾಗ್ ಶೂಟ್ ಮಾಡಿರಲಿಲ್ಲ, ಬ್ಯಾಕಪ್ ಕಾಂಟೆಂಟ್ ಇರಲಿಲ್ಲ, ಆ್ಯಂಡ್ ನಾವು ಕೂಡ ಏನೋ ಅಷ್ಟೊಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನೆಟ್ವರ್ಕ್ ಬೇರೆ ಇರಲಿಲ್ಲ. ಸೊ 2-3 ದಿನ ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾ ಪ್ರಪಂಚದಿಂದ ಸ್ವಲ್ಪ ಆಚೆ ಬಂದು ಕಾಲೆಲ್ಲ ನೋವಿಸ್ಕೊಂಡು ದೂದ್ಸಾಗರ್ ಟ್ರೆಕ್ ಮಾಡಿ ಮಜಾ ಮಾಡಿ ಫುಲ್ ಪಾರ್ಟಿ ಮಾಡಿ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿಬಿಟ್ಟಿದ್ದೀನಿ ಗೈಸ್. ಅದೇನಕ್ಕೆ ಅಂದರೆ ನಾವು ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕಷ್ಟೇ. ಸೊ ಇಲ್ಲ ಟೆನ್ಷನ್ ಆಗ್ಬಿಡ್ತಾರೆ ಜನರು ಅಂತ. ಎಷ್ಟೊಂದು ಜನ ವ್ಲಾಗ್ಸಲ್ಲಿ ಅಂತ ಕಮೆಂಟ್ ಆಗ್ತಿದ್ದಾರೆ. ಆದಷ್ಟು ಬೇಗ ಇವತ್ತಿಂದ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಬಸ್ಸಿಂದ. ಸೊ ಇವಾಗ ನೀವೇನು ವ್ಲಾಗ್ ನೋಡ್ತಾ ಇದ್ದೀರಲ್ಲ, ಇದು ಉಲ್ಟಾ ಸೀರೀಸಲ್ಲಿ ಬರುತ್ತೆ. ಆ್ಯಂಡ್ ನೋಡಿ, ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಫ್ಲಾಶ್ ಬ್ಯಾಕ್. ನಿಂಗೆ ಪ್ರೀತಿ ಹಾಕೋದ್ರ ಬದಲು ಏನಾಗ್ಬಿಡ್ಬೇಕು. ಇಲ್ಲೂ ಟ್ರಾಫಿಕ್ ಜಾಮ್ ಗೈಸ್. ಸೋಮವಾರದೊತ್ತು ಇದೊಂದು ಪ್ರಾಬ್ಲಮ್. ಹಂಗೆ AC ಬಸ್ ಮಾಡಿ ಎಲ್ಲ ಮಾಡಿದ್ರು ಇಲ್ಲಿ ಬಂದು ಕೆಳಗಡೆ ಕೂತವ್ರು. ಹಂಗೆ ಮೇಲೆ ಬಂದ್ಬಿಡು, ಫುಲ್ ಎಲಿವೇಶನ್ ನೋಡಲಿ ವಾಲ್ಪೇಪರ್ ಹಾಕೊಂಡ್ಬಿಟ್ಟವ್ನೆ. ಹೆಂಗೆ ಯಾರು ಇವ್ರಲ್ಲ ತಿಕ್ಕ ಮೇಲೆ ಹಾಕ್ಸ್ಕೊಂಡ್ಬಿಡ್ತಾನೆ. ಅವಂದು ಆಯ್ತಾ? ಹೌದಾ? ಬ್ಲಾಗ್ ಮಾಡ್ತಾ ಇದ್ಯಾ? ಓ 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ. ಕಾಂಗ್ರ್ಯಾಚುಲೇಷನ್ಸ್ ಬಚ್ಚೈ. TT ವ್ಲಾಗ್ಸಾ ಅಂದ್ರೆ? ಅಯ್ಯೋ ನಾನು ತೀಟೆ ಅವ್ರು ನಗ್ತವ್ರೆ. ಯಾವುದೋ ಇದು TT ವ್ಲಾಗ್ಸು. ಬೇರೆ ಏನೋ ಹೆಸರು ಸಿಗ್ಲಿಲ್ವೇನೋ? ಇವಾಗ ಹೆಂಗೋ ಹೇಳಿ TT ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಏನಂತ? ತರ್ಲೆ ತನ್ಮಯ್ ವ್ಲಾಗ್ಸು. ಅದು ಹಂಗೆ ಇಡ್ಬೇಕಾಯ್ತಲ್ಲ, ಅದ TT ತುಂಬಾ ದೊಡ್ಡದಾಗೋಯ್ತು. ಇದು ಇನ್ನ ತುಂಬಾ ಇದಾಗೈತೆ. TT ತರ್ಲೆ ತನ್ಮಯ್ ಬೇಡ. ಅರ್ಥ ಆಯ್ತಾ? ಸೊ ಎಲ್ಲ ಪಪ್ಪು ಫ್ಯಾನ್ಸ್ ಅಸೆಂಬಲ್ ಆಗಿ ಪಪ್ಪುಮ್ಮ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಇವಾಗ ಬಸ್ಸಲ್ಲಿ ಆಗಿರ್ಬೋದು, ಟ್ರಿಪ್ಪಲ್ಲಿ ಆಗಿರ್ಬೋದು, ಏನ್ ಡ್ಯಾನ್ಸ್ ಪಪ್ಪಮ್ಮದು. ನಮ್ಮ ಯಾವುದದು ಕನ್ನಡ ಚಿತ್ರರಂಗಕ್ಕೆ ಹೊಸ ನಟ ರೆಡಿ ಆಗ್ತಾ ಇದ್ದಾರೆ. ಇವಾಗ ಒಂದು ವಾರ ಜಿಮ್ಗೆ ಹೋಗಿ ಆಲ್ರೆಡಿ ಟಿ ಶರ್ಟ್ ಮೇಲೆ ಮೈ ಮೇಲೆ ಬಟ್ಟೆನೇ ನಿಲ್ತಾ ಇಲ್ಲ. ಸೊ ಇವಾಗ ನಮ್ಮ ಸುವಾಗ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ಏನೋ ಕಂದಲ್ಲಿ ಹಾಯ್ ಏನಂತ್ಯ? ಏನು ಹೇಳ್ತೀಯ ಹೇಳು. ಸುವಾಗ್ ಮನೇಲಿ ಯಾರು ಈ ವ್ಲಾಗ್ ನೋಡ್ಬೇಡಿ. ಇವನೇನೋ ಜಾಕೆಟ್ ಹಾಕೊಂಡ್ಬಿಟ್ಟವ್ರೆ.
ಗೈಸ್ ಮೀಟ್ ನ್ಯೂ ನೇಮ್ ಫಾರ್ ಶ್ರೀನಿಧಿ ಬಾಬ್ ಶ್ರೀನಿಧಿ. ಬಾಬ್ ಅನ್ನೋದು ನೀನ್ ಇಟ್ಟಿದ್ಯಾ, ಮುಂಚೆ ಇರೋದು ನೀನ್ ಇಟ್ಟಿಲ್ವಲ್ಲ. ಬಾಬ್ ಏನ್ ಬಾಬ್? ಡೈರೆಕ್ಟರ್ ಬಾಬ್. ಚಳಿ ಬಾಬ್ ಜಾಕೆಟ್ ಹಂಗೆ ಏನು ಏನ್ರಾ ಮಾತೇ ಇಲ್ಲ. ಅಲ್ಲೆಲ್ಲ ಬರಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಬಾಡಿ ಮೇಲೆ ಜಾಕೆಟ್ ಹೋಗು ಅಷ್ಟೇ. ಹಂಗೆ ಇರಿ, ನಮ್ಮ ಲೆಜೆಂಡ್ ಇದಾರೆ, ಲೆಜೆಂಡ್ ಅವ್ರನ್ನ ಮಾತಾಡ್ಸ್ಕೊಬರೋಣ. ಹೌದಾ? ಹೇಳು ಗುರು, ಸುಮ್ಮನೆ ಹಿಡ್ಕೊಳ್ಳಿ. ನೀವ್ ಹೇಳ್ಬೇಕು ಎಲ್ಲ. ಏನ್ ಹೇಳ್ತೀರಾ ಹೇಳಿ. ಮನೆಗೆ ಹೋಗಿ ಬೇಜಾರಾಗ್ತದೆ. ಮನೆಗೆ ಹೋಗಿ ಬೇಜಾರಾಗಿದೆ. ಎಲ್ಲೋಗ್ತೀರಾ ಇವಾಗ? ಭಯ ಸೋಮವಾರ ಮಧ್ಯಾಹ್ನ ಬರ್ತಾ ಇದೀವಿ ಟ್ರಿಪ್ಗಿಂದ. ಎಲ್ಲ ಚೆನ್ನಾಗಿತ್ತು, ಪಾರ್ಟಿ ಸಕ್ಕತ್ತಾಗಿತ್ತು. ಈ ಸಲ ಅಂತೂ ಒಳ್ಳೆ ಗ್ರೂಪ್ ಅಲ್ಲ, ಎಲ್ಲರೂ ಕ್ರೇಜ್ ಆಗಿತ್ತು. ಇಷ್ಟು ದಿವಸದಲ್ಲಿ ಮಾಡಿ ಟ್ರಿಪ್ಗೆ ಈ ಸರಿ ಎಂಜಾಯ್ಮೆಂಟ್ ಮಾತ್ರ ಹಂಗೆ ಮಾಡಿದ್ವಿ. ಎಕ್ಸ್ಪೀರಿಯನ್ಸು ಕೂಡ ಹಂಗೆ ಆಯಿತು, ಫೀಡ್ಬ್ಯಾಕ್ ಕೂಡ ಹಂಗೆ ಬಂತು. ನಾನು ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿದ್ದು, ಹಾಂ ಸಕ್ಕತ್ತಾಗಿತ್ತು ಅಲ್ವಾ? ಇಷ್ಟು ಟ್ರಿಪ್ ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿದ್ದು. ಇನ್ನೊಂದೇನಂದ್ರೆ ಟ್ರಿಪ್ ಬೇಗ ಮುಗಿಬಾರ್ದು ಅಂದ್ಬಿಟ್ಟು ಟ್ರಾಫಿಕ್ ಜಾಮ್ ಆಗಿ ನಿಧಾನಕ್ಕೆ ಹೋಗ್ಲಿ, ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೂ ಇಲ್ಲಿ ಇರೋರಿಗೆಲ್ಲ ವೆರಿ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಒಂದು ಪಾಯಿಂಟಲ್ಲಿ ಯಾರ್ಯಾರು ಬರ್ತೀರಾ ಬನ್ನಿ ಅಂತ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಇಷ್ಟು ಜನನು ನಾವು ಇಲ್ಲೇ ಇರ್ತೀವಿ ಅಂತ ಬಂದ್ರಲ್ಲ. ಆ್ಯಂಡ್ ಇವ್ರು ನೋಡಿ ಯಾರೋ ನಮ್ಮ ಫಸ್ಟ್ ಕಾಪಿ ಸೇಮ್ ಹಂಗೆ ಅವರಲ್ಲ. ಆದ್ರೆ ಮಸ್ತಾಗಿರೋದಾಕು. ಮೇರಿ ಲಡ್ಕಿ ಏನು ಹಂಗೆ ನೋಡ್ತಾ ಇದ್ಯಾ? ಗೈಸ್ ಯಾರನ್ನ ಮಾಡ್ತಾರೆ ನೋಡಿ ಗೈಸ್. ನನಗೆ ಇವಾಗ ನಾವು ಮಾಡ್ತಾ ಇದೀವಿ ಗೆಟ್ ರೆಡಿ ವಿತ್ ಮೀ. ಏನೆಲ್ಲ ಮಾಡ್ತಾರ ನೋಡಿ ಗೈಸ್. ನಂಗೆ ಏ ಬಿಡಯ್ಯ ಸಾಕು, ಹಿಂಗೆ ಹಾಕಿ ಜಡಿತಾವನೆ. ನನಗೂ ಒಬ್ಬ ಗೆಳೆಯ ಬೇಕು. ಏ ಸ್ಕ್ರೀನ್ ಹಾಕಲ್ಲ, ಆಚೆಯಿಂದ ವಿಡಿಯೋ ಮಾಡ್ಕೊಂಡ್ಬಿಟ್ಟಲ್ಲ. ಅಲ್ಲ ನಿಮ್ಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್, ಅವ್ರು ತಗೊಂಡ್ಬಿಡ್ತಾರ ಮೇಲೆ. ವಾಸನೆ ಕಣೋ. ಏನೋ ಇದು ಯಾವ್ದೋ ಪಕ್ಕ ಡೇಸಿ ಆಂಟಿ ಇದ್ದಂಗಿದ್ದೀನಲ್ಲೋ. ಏನಂದೆ ಇನ್ನೊಂದ್ಸಲ ಹೇಳು. ಯಾವ್ದೋ ಪಕ್ಕ ಡೇಸಿ ಆಂಟಿ ಇದ್ದಂಗಿದ್ದೀನಲ್ಲೋ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಗೈಸ್ ಮಾಡಿದಲ್ಲ ತಮಾಷೆಗಾಗಿ, ಎಲ್ಲ ಪಾಪ ಬೋರ್ ಹೊಡಿತಾ ಇದ್ರು, ಅದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದೆ. 5,500 ರೂಪಾಯಿ ಕೊಟ್ಟವ್ರೆ, ಎಂಟರ್ಟೈನ್ಮೆಂಟ್ ಮಾಡದೆ ಇರೋಕ್ಕಾಗುತ್ತಾ? ಹುಡುಗಿನ ನೋಡ್ಬೇಕಾಯ್ತು, 5,500 ಕಮೆಂಟ್ ಹಾಕಿ. ನಾನೇನು ಹೇಳಲ್ಲ, ನೀವೇ ಕಮೆಂಟ್. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಏನ್ರ ಹೇಳ್ತೀರಾ? ಏನೋ ಜೋಶಲ್ಲಿ ಮಾಡ್ಬಿಟ್ಟೆ, ಗೊತ್ತಾಗದೆ ಎಲ್ಲ ಎಂಟರ್ಟೈನ್ ಮಾಡಕ್ಕೆ. ನೋಡಿರಿ, ತೆಗೀರಿ. ಇಲ್ಲಿ ನೋಡ್ರಪ್ಪ, ಇಲ್ಲಿ ನೋಡಿ, ಇವಮ್ಮ ಉಲ್ಟಾ ಇಂದ ತೆಗ್ದಾಳಿ ಇವಮ್ಮ.
ಏನೋ ಮಾಡಿದ್ರಿ ಸಕ್ಕತ್ತಾಗಿ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮಾತಾಡೋಣ ಅವನ ಹತ್ರ. ಅಪ್ಪ ಏನ್ ಹೇಳೋ, ವಿನಯು ವಿಡಿಯೋ ಹಾಕ್ಬಿಟ್ಟವನೆ, ನಾನು ಇವತ್ತು ಈ ವಿಡಿಯೋ ಹಾಕ್ಬಿಟ್ರೆ ಅಷ್ಟೇ ಕತೆ. ನಾನು ನಿಜವಾಗ್ಲೂ ನಾನವನಲ್ಲ ಆ ಥರ ಏನೂ ಅಲ್ಲ. ಯಾರಾದ್ರೂ ಯಾರಾದ್ರೂ ನನಗೆ ಹೆಣ್ಣು ಕೊಡ್ಬೇಕು ಅಂತ ಇದ್ರೆ ಧಾರಾವಾಳ ಕೊಡ್ಬೋದು. ನಾನು ಅಂತ ಅಲ್ವೇ ಅಲ್ಲ. ಸ್ವಲ್ಪ ವರ್ಷ ಬಿಟ್ಕೊಡಿ, ಅಲ್ಲಿವರೆಗೂ ಸೆಟ್ಲ್ ಆಯ್ತೀನಿ. ದಯವಿಟ್ಟು ಯಾರು ನನ್ನ ಅಪಾರ್ಥ ಮಾಡ್ಕೊಂಬೇಡಿ. ನಾನಂತವನಲ್ಲ. ಬಸ್ ಜಸ್ಟ್ ಮನೋರಂಜನೆಗೋಸ್ಕರ, ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕುಟುಂಬರಿಗೋಸ್ಕರ ಎಂಜಾಯ್ ಮಾಡಕ್ ಮಾಡಿದ್ದು. ಇವ್ರು ನೋಡಿದ್ರೆ ಕೆಳಗಡೆಯಿಂದ ಕ್ಯಾಮ್ರಾ ಇಟ್ಟವ್ರೆ, ಅವ್ರು ನೋಡಿದ್ರೆ ಉಲ್ಟಾ ಮಾಡವ್ರೆ. ಆ್ಯಕ್ಚುಲಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ವ್ಲಾಗು ಪಾರ್ಟ್ 3 ಗೈಸ್. ಪಾರ್ಟ್ 3 ಅಂದರೆ ಫೈನಲ್ ಪಾರ್ಟು. ನಾವಿವಾಗ ಸೀರೀಸ್ ಹಿಂದೆಯಿಂದ ಬಿಡ್ತಾ ಇದೀವಿ. ಈಗ ಬಿಡ್ತಾ ಇರೋದು ನಿಮಗೆ ಪಾರ್ಟ್ 3, ಆಮೇಲೆ ಪಾರ್ಟ್ 2, ಆಮೇಲೆ ಪಾರ್ಟ್ 1, ಆ ಥರ ಇದು ರಿವರ್ಸ್ ಸೈಕಾಲಜಿಯಿಂದ ಬಿಡ್ತಾ ಇದ್ದೀವಿ. ಇವಾಗ ಏನು ನೋಡಿದ್ರಲ್ಲ, 2 ದಿನ ಫುಲ್ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಅದನ್ನ ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಅಂತ ಹೋಗ್ತಾ ನೀವೇ ನೋಡ್ತೀರಾ. ಸೊ ಫಸ್ಟು ನಮ್ಮ ಎಲ್ಲ ಬಾಯ್ಸು ಇದ್ದಾರೆ. ಇವಾಗೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಳ್ಕೊತಾರೆ. ಆಲ್ರೆಡಿ ಆಲ್ಮೋಸ್ಟ್ ಗೊರಗುಂಟೆಪಾಳ್ಯ ರೀಚ್ ಆದ್ವಿ. ನಾವು ಬಂದು ಬೆಂಗಳೂರು ತಲುಪೋಷ್ಟರಲ್ಲಿ 12 ಗಂಟೆ ಆಯಿತು. ಸೋಮವಾರ 27ನೇ ತಾರೀಕು 12 ಗಂಟೆ ಆಗೋಗಿದೆ. ಸೊ ಎಲ್ಲರನ್ನೂ ಒಂದು ರೌಂಡ್ ಮಾತಾಡ್ಸ್ಬಿಡೋಣ ಲಾಸ್ಟಿಗೆ. ಮಜಾ ಮಾಡಿದ್ರಾ? ಸಾಗರ್, ಏನು ಸಮಾಚಾರ? ಆ್ಯಂಡ್ ಫಸ್ಟು ಈ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಬೇಕು. ಬ್ರೋ, ನಿಮ್ಮ ಯೂಸರ್ ನೇಮು? ಕ್ರಿಯೇಟಿವ್ ಕನ್ನಡಿಗ 13 ಅಲಿಯಾಸ್ ಸಂದೀಪ್. ಕ್ರಿಯೇಟಿವ್ ಕನ್ನಡಿಗ 13 ಅಲಿಯಾಸ್ ಸಂದೀಪ್ ಅಂತ. ಸೊ ನಾನು ಬಂದಿದ್ದ ತಕ್ಷಣ ಯಾರಪ್ಪ ಈ ವ್ಲಾಗ್ ಎಲ್ಲ ಮಾಡ್ತಾವನೆ, ಕಾಂಪಿಟೇಷನ್ ಕೊಡ್ತಾವನೆ ಅಂತ ಅಂದ್ಕೊಂಡೆ. ಬಟ್ ಜಮ್ ಆಫ್ ಅ ಪರ್ಸನ್ ತುಂಬ ಇಷ್ಟ ಆದ್ರು. ಈ ಟ್ರಿಪ್ಪಲ್ಲಿ ಇವರೇ ಗೆದ್ದಿದ್ದು. ಇವ್ರಿಗೆ ಹೋಗೋಷ್ಟರಲ್ಲಿ ನಮ್ಮದೊಂದು RCB ಮರ್ಚೆಂಟೈಸ್ ಇದೆ. ಸೊ ಅದನ್ನು ಅವ್ರಿಗೆ ಗಿಫ್ಟಾಗಿ ಕೊಡಬೇಕು. ಗ್ಯಾಪ್ನಿಸ್ ಇಬ್ಬರು ಮಾರ್ತೋಗ್ಬಿಡ್ತೀನಿ. ಆ್ಯಂಡ್ ಈ ಟ್ರಿಪ್ಪಲ್ಲಿ ನಮ್ಮ ಎಲ್ಲ ಟೆಕ್ನಿಕಲಾಗಿ ಏನೇನಾಯಿತು ಅದಕ್ಕೆಲ್ಲ ತೊಂದರೆ ಆದಾಗ ನಿಂತ್ಕೊಂಡು ನಾವೆಲ್ಲ ಎಂಜಾಯ್ ಮಾಡಬೇಕಾದ್ರೆ ಇವ್ರು ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. ಅದಕ್ಕೋಸ್ಕರ ಇವ್ರಿಗೊಂದು ಬಿಗ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೊ ಮಚ್. ರಾತ್ರಿ ಎಲ್ಲ ಡ್ರೈವರ್ ಜೊತೆ ನಿಂತ್ಕೊಂಡು, ಅದೊಂದು ನಿಜ ಅಪ್ಪ, ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ವಿ. ಅವರೊಬ್ಬರೇ ನಿಂತ್ಕೊಂಡು ಬಸ್ ರೆಡಿ ಮಾಡಿ, ಮೆಕ್ಯಾನಿಕ್ ಜೊತೆ ನಿಂತ್ಕೊಂಡು ಅವ್ರಿಗೆ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡಿ, ಆಮೇಲೆ ರಾತ್ರಿ ಎಲ್ಲ ಡ್ರೈವರ್ ಜೊತೆನೇ ಇದ್ದು ಸಾಥ್ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಅದೇ ಖುಷಿಗೆ ನಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿಲ್ಲ, 3 ವರ್ಷ ಆಯಿತು. ಸೈಕಲ್ ಹೊಡೆದು ಸ್ವಲ್ಪ ಇಲ್ಲಿ ತನಕ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕ್ರಿಯೇಟಿವ್ ಕನ್ನಡಿಗ 13 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ, ಜೊತೆಗೆ ಸುಜಿತ್ ಬ್ರೋಗೂ ಕೂಡ ಸಪೋರ್ಟ್ ಮಾಡಿ. ಎನಿ ಟೈಮ್ ಎಲ್ಲರನ್ನೂ ಬೆಳೆಸ್ಬೇಕು. ನೆಕ್ಸ್ಟ್ ವಿಶ್ವಾಸ ಅಣ್ಣ, ಏನಂತ್ಯಾ? ಓಕೆ, ಯಾವುದೋ ಹೊಸದು ಹಿಡ್ಕೊಂಡ್ಬಿಟ್ಟವ್ರೆ ಬಾಬ್ ಅಂತ. ಸಿಗೋಣ ಬ್ರೋ, ಹುಷಾರು. ಮುನ್ನುಗ್ಗಿ ನಡ್ತೀವಿ. ಪಾಪ ನಮ್ಮ ಟ್ರಿಪ್ಪಲ್ಲಿ ಇವ್ರೊಬ್ಬರೇ ಗೈಸ್ ನಂಗೆ ಅಮಾಯಕಿ ಅಂತ ಅನ್ಸಿದ್ದು. ಇವ್ರನ್ನ ಕೇಳಿ, ಇವ್ರು ಕ್ಯಾಮ್ರಾಮನ್ನಿಗೆ ಹೋಗ್ತಾ ಎಷ್ಟು ರೋದನೆ ಇಕ್ಕವ್ರೆ. ಇಲ್ಲ ಪಾಪ ಅವರು ನಿಜವಾಗ್ಲೂ ನಾನು ಕೇಳಿದೆ, ನೀವು ಹೋಗ್ಬೇಕಾ ಬಸ್ಸಲ್ಲಿ ಅಂತ. ನನಗೆ ಸಿಕ್ಕಿಲ್ಲ, ಇದ್ರೆ ಕಳ್ಸಿಬಿಟ್ಟಿರುವೆ ಮೋಸ್ಟ್ಲಿ. ನಮ್ಮ ಟ್ರಿಪ್ಪಲ್ಲಿ ಬಂದು ಪಾಪ ಏನೂ ಇಲ್ಲ ಅವ್ರದ್ದು. ಎಲ್ಲ ನೋಡ್ಬಿಟ್ಟು ಇದು ಯಾವುದು ಪ್ರಪಂಚ, ಇದು ಈ ಥರನೂ ಇರುತ್ತಾ ಅಂತ ಶಾಕ್ ಆಗ್ಬಿಟ್ಟವ್ರು ಅವರು. ಹೊಸ ಜಾಗ, ಹೊಸ ಜನ, ಅವ್ರ ಫ್ಯಾಮಿಲಿಯಲ್ಲಿ ನೋಡದೇ ಇರೋದೆಲ್ಲ ಇಲ್ಲಿ ನೋಡ್ಬಿಟ್ಟವ್ರೆ. ಅವ್ರ ಜೀವನದಲ್ಲಿ ನೋಡಿದ್ದೇ ಇರೋದೆಲ್ಲ ನೋಡ್ಬಿಟ್ಟವ್ರು ಇಲ್ಲಿ. ಮಗ ಏನಾದ್ರು ಕಷ್ಟ, ಏನಮ್ಮ ಕಷ್ಟಪಟ್ಟಿದ್ಯಾ ಅಂದ್ರೆ ಈ ಬ್ಲಾಗ್ ನೋಡಪ್ಪ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಿಲ್ಲದೆ ಅವ್ರ ಜೊತೆ. ಸುಮ್ಮನೆ ಕುದಿರೋ ಖರ್ಚಿ ತಾಕೊಟ್ಟಿದ್ದೀರ ನೀವು. ಸುಮ್ಮನೆ ಕುದಿರೋ ಖರ್ಚಿ ತಾಕೊಟ್ಟಿದ್ದೀರ ನೀವು. ಅಲ್ಲ, ಎಲ್ಲ ಜನಕ್ಕೆ ಇವಾಗ ಸಸ್ಪೆನ್ಸ್ ಆಗ್ತದೆ. ನೈಟು ಅಂತ ಅವರ ಏನಿದು ಅಂತ ಹೇಳಿ ಮೇಡಮ್, ನೀವ್ ಹೇಳ್ಬೇಕು. ಎಲ್ರು ನಮ್ ಏನ್ ಸಸ್ಪೆನ್ಸ್, ಒಂದ್ ಕಡೆ ಸುಮ್ಮನೆ ಕೂತಿದ್ದೀರಾ ನೀವು, ಏನು ಆಡ್ತಿಲ್ಲ. ಗೈಸ್ ಇವರು ದೇವ್ರು ಕೂತಂಗ್ ಕೂತಿದ್ರು ಎಲ್ಲ ಒಂದ್ ಮೂಲೆಯಲ್ಲಿ. ವಿಗ್ರಹ ತರ ಒಂದೇ ಕಡೆ ಪ್ರತಿಷ್ಠಾಪನೆ ಆಗ್ಬಿಟ್ಟಿದೆ. ಈ ಕಡೆನೂ ಹೋಗ್ತಿಲ್ಲ. ಕಮಾನ್, ಏನೇ ಬರ್ಲಿ, ಇಲ್ಲೇ ಬರ್ಲಿ ಅಷ್ಟೇ ಆಗುತ್ತೆ. ಇಲ್ಲ, ನಾನು ತುಂಬಾ ಜನಕ್ಕೆ ಊಟ ಹಾಕೋ ಬಂದ್ಕೊಟ್ಟೆ. ವಾ, ನಿಂದು ತಾಯಿ ಗುಣ. ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಅನ್ನಪೂರ್ಣೇಶ್ವರ ದಾತ. ನೋಡಪ್ಪ,
ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ, ನಿಮ್ಮ ಅಮ್ಮ ಆಗಿನೋ ನಿನ್ಗೂ ಹೆಲ್ಪ್ ಮಾಡ್ತಾ ಇದ್ದೀನಿ ಇವಾಗ. ಆದರೂ ಪಾಪ ಅವರು ಅವ್ರ ಹಸ್ಬೆಂಡ್ ಅವ್ರ ಮಗು ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಅವರು ಇನ್ನೂ ಚಿಕ್ಕ ಮಗು ಆಗಿರೋದ್ರಿಂದ ಇಲ್ಲ ಬೇಡ ದೂದ್ ಸಾಗರ್ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ಮಾತ್ರ ಬಂದರು. ಟ್ರೆಕ್ಕಿಂಗ್ ಇತ್ತು, ಟ್ರೆಕ್ ಅಷ್ಟೇ ಚೆನ್ನಾಗಿದ್ದು ನಿಮಗೆ, ಅವ್ರಿಗೆ ಅಷ್ಟೇ ಟ್ರೆಕ್ ಅಷ್ಟೇ ಚೆನ್ನಾಗಿದ್ದು. ನೈಟ್ ಇದು ಚೆನ್ನಾಗಿತ್ತು, ಹಾಂ ಟ್ರೆಕ್ ಅಷ್ಟು ಚೆನ್ನಾಗಿರ್ಲಿಲ್ಲ. ನೈಟ್ ಇದು ಚೆನ್ನಾಗಿತ್ತು. ಅದೇ ಫುಲ್ಲು ಅವ್ರಿಗೆ ಹೆಂಗೆ ಗೊತ್ತಾ, ಇದು ವಿತೌಟ್ ಟಿಕೆಟ್ ಎಂಟ್ರಿ ಕೊಟ್ಬಿಟ್ಟಿದ್ವಲ್ಲ. ಇವ್ರು ಅವಾಗ್ಲಿಂದ ಮಾತಾಡ್ತಾರೆ, ಬರೀ ಹೈಲೈಟ್ ಅಲ್ಲಿ ಹಾಕೋ ತರನೇ ಇದೆ ಮಚ್ಚ ನೈಟ್ ಅಷ್ಟೇ. ನೈಟ್ ಬಂದ್ ನೈಟ್ ಏನಾಯ್ತು ಪ್ರೊಮೋ ನೋಡಿದ್ರೆ ಏನೋ ಗುರು ಆಗಿದೆ ಅಂದ್ರೆ ಯಾವ್ದಾದ್ಮೇಲೆ ಏನಿಲ್ಲ ಡ್ಯಾನ್ಸ್ ಆಡಿದ್ರಿ, ನಾನು ಒಂದ್ ಕಡೆ ಕುತ್ಕೊಂಡು ಊಟ ಮಾಡಿದೆ, ಎಲ್ರಿಗೂ ಊಟ ಹಾಕೊಂಡ್ ಬಂದ್ಕೊಟ್ಟೆ, ಇದೆ ಅಷ್ಟೇ. ಈಗ ನನಗೊಂದು ಡೌಟ್, ನೀವು ಯಾಕೆ ಅಲ್ಲಿ ಹೋಗ್ಲಿಲ್ಲ ಎಲ್ಲಿಗೆ? ಆ ಬಸ್ಗೆ? ಅಲ್ಲಿ ಯಾರು ಗೊತ್ತಿಲ್ಲ. ಅಯ್ಯೋ ಪಾಪ ಅಲ್ಲ. ಇಲ್ಲಿ ಯಾರು ಗೊತ್ತು? ಓ ತುಂಬಾ ಚೆನ್ನಾಗಿ ಗೊತ್ತಿಲ್ಲ. ಹೌದಾ, ಅದಕ್ಕೆ ಹೋಗಿಲ್ಲ. ಇರ್ಬೇಕು ಅಂತೇನು ಇರ್ಲಿಲ್ಲ ನೀವು? ಇಲ್ಲ ಇರ್ಬೇಕು ಅಂತಾನೆ ಇದ್ದಿತ್ತು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ ಮಮ್ಮಿ ಇದಕ್ಕೆ ಇರೋದವ್ರು ಬ್ರೋ. ಓ ಇವಾಗ ಅರ್ಥ ಆಯ್ತು ನೋಡಿ. ಲೇಡಿ ಎಲಿವೇಶನ್ ನಿನ್ನೆ ಸ್ವಾಗ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು? ರಸಿಕ ತಳಕ ಮೇಲ್ಗಡೆ ಇಟ್ಟಿದ್ದೆ ನೋಡು ಬ್ರೋ. ಎಲ್ಲಾರ್ಗಿಂತ ನಿಮ್ಗೆ ಯಾರು ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು? ಚಂದ ಆಗಿರೋದ ಸಾಗರ್ದ ಪಪ್ಪಮ್ಮ ಇಸ್ ದ ವಿನ್ನರ್. ಕೊಟ್ಟ ಎಲಿವೇಶನ್. ಇವರು ಸೇಮ್ ಅಂತ ಅನಿಸ್ತಾರೆ, ಇನ್ನು ಎಲ್ಲರದು ಡಿಫ್ರೆಂಟ್ ಅನಿಸ್ತು. ಹೌದಾ? ನಿಮ್ದು ಡಿಫ್ರೆಂಟ್ ಅನಿಸ್ತು, ಬಟ್ ಇವ್ರೊಬ್ರದ್ದು ರಿಯಾಲಿಟಿ. ಅದೇ ಪಪ್ಪಮ್ಮಗೆ ಜೈ ಜೈ ಇಲ್ಬೇಡ ಬೇರೆ ಕಡೆ. ಅರ್ಥ ಆಯ್ತು ಅನ್ಸುತ್ತೆ. ಬ್ರೋ ವಿಜುವಲ್ ಸ್ಟಾರ್. ಎಲ್ಲಾರನ್ನು ಇಳಿಸೋ ಸಮಯ, ಬನ್ನಿ. ಹುಷಾರು ತಲೆ ಹುಷಾರು. ಸಿಗೋಣ, ಫೋನ್ ಮಾಡಿ. ಹಾಂ ಸರಿ. ಬಾಯ್ ಬ್ರೋ, ಸಿಗೋಣ. ನೈಸ್ ಮೀಟಿಂಗ್ ಯು. ಇನ್ಮೇಲೆ ಮಾತಾಡ್ಬೇಕು ನೀವು. ಸಿಗೋಣ. ಬಾಯ್ ಬಾಬ್. ಬಾಯ್ ಬ್ರೋ, ಸಿಗೋಣ. ಜೈ ಆರ್ ಸಿ ಬಿ. ಚಂದನ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸಿಗೋಣ. ಏನಾದ್ರು ಬೇಜಾರಾಯ್ತಾ ನಮ್ಮ ಕಡೆಯಿಂದ? ಏಯ್ ಹೇಳಿರ್ಲಿ ಬ್ರೋ. ಇವ್ರು ಇದ್ರೆ ಫೋನ್ ಮಾಡ್ಬೇಕು. ಓಕೆ ಬ್ರೋ, ಸಿಗೋಣ. ಇವರು ನಮ್ಮ ಸೈಲೆಂಟ್ ವ್ಯಕ್ತಿ, ನಿಮ್ಮ ಫ್ರೆಂಡು. ಬಾಯ್ ಬ್ರೋ, ಸಿಗೋಣ. ನೈಸ್ ಮೀಟಿಂಗ್ ವಿಶ್ವಾಸ್. ಸಿಗೋಣ ಮತ್ತೆ. ಬಾಯ್ ಬ್ರೋ, ಸಿಗೋಣ. ಬಾಯ್ ಸಿಗೋಣ. ಬಾಯ್. ವಿಜುವಲ್ ಸ್ಟಾರ್ಗೆ ಜೈ. ಮತ್ತೆ ಇನ್ನೊಂದು ಟ್ರಿಪಲ್ ಸಿಗೋಣ. ಬಾಯ್ ಬ್ರೋ, ಸಿಗೋಣ. ಬಾಯ್ ರೀ. ನೀವು ಕೂದಲು ಕಟ್ ಮಾಡಿಸ್ರಿ ರೀ. ಮೊನ್ನೆ ಭಯ ಆಗುತ್ತೆ ರೀ. ಹೌದೇನು? ಅಲ್ಲೋಡ ಅವರು ಭಯ ಪಡ್ತಾವ್ರೆ. ಬಾಯ್ ಬ್ರೋ, ಸಿಗೋಣ. ಮಜಾ ಮಾಡೋಣ. ಬಾಯ್ ಫೋನ್ ಹಾಕಿಯಾ? ಬಾಯ್. ಎಲ್ಲಾರನ್ನೂ ಒಂದು ರೌಂಡ್ ಕಳಿಸಿದಾಯ್ತು ಗೈಸ್. ಇವಾಗ ಬನ್ನಿ ನಾವು ಹೋಗೋಣ. ನಡ್ರಿ ರೈಟ್ ಹೇಳ್ರಿ. ಏನ ನಾಯಂಡ ಅಲ್ಲ. ಇನ್ನೊಂದು ಸತಿ ಹೇಳಿ. ಯಾರು ಇವ್ರಲ್ಲ? ಹೆಸರು ಹೇಳು, ಏನಾದ್ರು ಬೇರೆ ಹೇಳು. ಐ ನೀಡ್ ನ್ಯೂ, ಸಮಥಿಂಗ್ ನ್ಯೂ. ಚೆನ್ನಾಗಿತ್ತು. ಸ್ಲೋಮಲ್ ಹಾಕಿ. ಮತ್ತೆ ಬರಲ್ಲ ಅದು. ನಾನು ಹೇಳ್ಕೊಡ್ತೀನಿ, ಮಾಡ್ತೀಯಾ? Very chalak, bro. That is 6'7". ಏನು 6'7" ಅಂದ್ರೆ? ಅಣ್ಣ ಒಂದು ಆಡಿಷನ್ ನಡೀತಾ ಇರುತ್ತೆ. ಸೊ ನಗಿಸ್ಬೇಕು ಒಬ್ಬನ. ಅವನೇ ಒಬ್ಬ ಬರ್ತಾನೆ, ಬಂದ್ಬಿಟ್ಟು 1 2 3 4 5 6 7 ಅಂತಾನೆ. No, it is not that. It is that only. 6'7" is like nothing on But it got rendered in that way. It got ಏನು ಇಲ್ದಿರೋ 6'7" ಹೇಳ್ತಿಲ್ಲ, ಏನಕ್ಕೆ ಬೇರೆ ಮಾಡಿ. ಅದು 6 7. ಏನು ಇಲ್ಲ ಅನ್ನೋದರ. ಎಲ್ಲರಿಗೂ ಒಂದು ಗುಡ್ ನ್ಯೂಸು. ನಾವು ಹುಷಾರಾಗಿ ಬಂದು ತಲುಪಿರೋದಕ್ಕೆ ನಮ್ಮ ಡ್ರೈವರ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳೋಣ. ಆ್ಯಂಡ್ ಎಲ್ಲರೂ ಹೋಗಿ ದೇವ್ರ ಕೈ ಮುಕ್ಕೊಂಬಿಡಿ ಗೈಸ್. ಆ್ಯಕ್ಚುಲಿ ನಿನ್ನೆ ನಮ್ಮ ಟ್ರಿಪ್ಗೆ ಒಬ್ಬರು ಬಂದಿದ್ರು, ಓಕೆನಾ? ಅದೇನೇನು ಅಂತ ಆಮೇಲೆ ನಿಮ್ಗೆ ಹೋಗ್ತಾ ಎಲ್ಲ ವ್ಲಾಗ್ಸಲ್ಲೂ ಗೊತ್ತಾಗುತ್ತೆ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಯಾರೋ ಒಂದು 3-4 ಜನ ಬಂದಿದ್ರು, ಹೇಳೋಕೆ ಇಷ್ಟಪಡಲ್ಲ. ಬಂದರು, ಎಂಜಾಯ್ ಮಾಡಿದ್ರು, ಹೋದ್ರು. ಎಂಜಾಯ್ ಏನೋ ಮಾಡೋರು ಏನೋ ಗೊತ್ತಿಲ್ಲ.
ಅವ್ರ ದುಡ್ಡಲ್ಲಿ ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೊಂದು ಇಲ್ಲಿವರೆಗೂ ನಾನು ಮಾತಾಡಿಲ್ಲ. ಈ ಸ್ಟೇಟ್ಮೆಂಟ್ ಇವಾಗ ಬಂದು ಇಳಿದ ಮೇಲೆ ಬಾಯ್ಸ್ ಹೇಳ್ತಾವ್ರು ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ. ಮಗ ಎಷ್ಟು ನೀನೇನೇ ಖರ್ಚು ಮಾಡಿದ್ದು? ನಾನು ಒಬ್ಬನೇ ತಂದಿರೋದು 20,000 ಆಗೈತೆ. ನೀನು ಒಬ್ಬನೇ? ನಾನು ಒಬ್ಬನೇ ತಂದಿರೋದು. ಆಮೇಲೆ ಇನ್ನೊಂದು ರೌಂಡ್ ಸೆಕೆಂಡ್ ಟೈಮಲ್ಲಿ ಹೋಗಿದ್ದಾರೆ. ಅವ್ರು ಎಷ್ಟಾಗಿ ಟ್ರಿಪ್ಗೆ ಏನು ಕಲೆಕ್ಷನ್ ಆಗೈತಲ್ಲ, ಆ ಕಲೆಕ್ಷನ್ಗೂ ಮೇಲೆ 1.25 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಹೇಳೋಕ್ಕಾಗಲ್ಲ, ಬಿಲ್ಡಪ್ ಆಗಿಬಿಡುತ್ತೆ. ಸೊ ದಯವಿಟ್ಟು ನಮ್ಮ ಟ್ರಿಪ್ಪಿಗೆ ಬಂದಿರೋ ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ನಾವೇನೇನು ಮಾಡಿದ್ದೀವಿ, ಎಷ್ಟೆಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂತ. ಆ್ಯಂಡ್ ಅವ್ರು ಹೇಳಿದ್ರು ಬರೀ ಅವ್ರು ನಾವೇನಂತ ಅಂದ್ಕೊಂಡಿದ್ದು ಐಟನರಿಯಲ್ಲಿ ಏನು ಮೆನ್ಷನ್ ಮಾಡಿದ್ದೆ ಅಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಪ್ಯಾಕ್ ಲಂಚು, ನೈಟ್ ಡಿನ್ನರು, ಅದಾದಮೇಲೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟು, 4 ಮೀಲು. ಬಟ್ ನಾವು ತಿಂದಿರೋದು ಎಷ್ಟು ಮೀಲ್ ಬ್ರೋ? 7 ಮೀಲು, 7 ಮೀನು, ಭರ್ಜರಿ ಊಟ. ನಿನ್ನೆ ರಾತ್ರಿನೂ ಅಷ್ಟೇ ಭರ್ಜರಿ ಊಟ. ಒಬ್ರ ಹತ್ರ ಒಂದೇ ಒಂದು ಪೈಸಾ ಎಕ್ಸ್ಟ್ರಾ ಕೇಳಿಲ್ಲ. ಕೇಳಿದ್ದೀನಾ ಬ್ರೋ? ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಗೊತ್ತಿಲ್ಲದೆ ನಾನೇನು ಮಾಡಿದೆ, ನಮ್ಮ ಕಂಪ್ನಿ QR ಹಾಕಿದ್ದೆ. ಅದರಲ್ಲಿ ಎಷ್ಟೊಂದು ಜನ ರೂಪೇ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡವ್ರೆ. ಅದಕ್ಕೆಲ್ಲ ಎಕ್ಸ್ಟ್ರಾ GST ಕಟ್ ಆಗೈತೆ. ಗೊತ್ತಿಲ್ಲದೆ ಎಲ್ಲ ಮಾತಾಡ್ತಾರೆ. ಸಬ್ಸ್ಕ್ರೈಬರ್ಸ್ಗಳಾಗಿಲ್ಲದೆ ಇದ್ದರೆ ದಯವಿಟ್ಟು ನನ್ನ ಟ್ರಿಪ್ಪಿಗೆ ಯಾರು ಬರಬೇಡ್ರಪ್ಪ, ಅನೌನ್ಸ್ ಮಾಡ್ತಾ ಇದ್ದೀನಿ ಇವಾಗಲೇ. ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿಕೊಡ್ರಿ. ಯಾವನೇ ಅದ್ರ ನಾನು ಕೊಟ್ಟರೆ ಸರಿಯಾಗಿ ಕೊಡ್ತೀನಿ, ಮುಟ್ಟು ನೋಡ್ಕೊಳಂಗೆ ಕೊಡ್ತೀನಿ. ಸೊ ಗೊತ್ತಾ ವಿಷಯ? ಅವ್ರೇನೋ ಸ್ಟೇಟ್ಮೆಂಟ್ ಕೊಟ್ರಂತೆ, ನಮ್ಮ ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಾವ್ರೆ ಅಂತ. ಯಾರು ದುಡ್ಡು ಯಾರು ಮಜಾ ಮಾಡೋದು ಹಂಗೆ ಹೇಳ್ಬಿಟ್ಟು ಹೋದ್ರಂತೆ. ಇನ್ನೂ 1,000 ಜಾಸ್ತಿ ತಾನೇ ಹಾಕಿದ್ಯಾ ಅಲ್ಲಿ ಎಲ್ಲರಿಗೂ? ಅವ್ರಿಗೆ ಗೊತ್ತಿಲ್ಲ. 40-50 ಜನ 1.25 ಲಕ್ಷ 65,000ಕ್ಕೆ ಅವ್ರು ಆರಾಮಾಗಿ ನಮ್ಮ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಆಯ್ತಾ, ಏನಕ್ಕೆ ಹೋಗ್ಬೇಕು? ನೆಗೆಟಿವ್ ಮಾತಾಡಕ್ ಹೋಯ್ತು ಅಂದ್ರೆ ತುಂಬಾ ನೆಗೆಟಿವ್ ಇರುತ್ತೆ. ಅದು ಬೇಡ ಅಂದ್ಬಿಟ್ಟೆ ನಾವು ಪಾಸಿಟಿವ್ ನೋಟಲ್ಲಿ ಅವ್ರನ್ನ ಕಳಿಸಿದ್ದು. ಈ ಥರ ನೆಗೆಟಿವ್ ಥಾಟ್ ಮಾತಾಡ್ತು ಅಂದ್ರೆ ನಾವು ಅದ್ರ ಅಪ್ಪನಂಗಲ್ಲ, ದೊಡ್ಡಪ್ಪನಂಗಲ್ಲ, ಇನ್ನೂ ಚಿಕ್ಕಪ್ಪನಂಗಲ್ಲ, ಎಲ್ಲ ಥರ ಮಾತಾಡ್ತೀವಿ. ಬೇಡ, ಅದು ಅಷ್ಟೇ, ಅಲ್ಲಿಗೆ ಬಿಡೋಣ. ತುಂಬ ಬೇಜಾರಾಗಿದೆ. ತಪ್ಪು ನಮ್ಮ ಕಡೆ ಇರ್ಬೋದು, ನಮ್ಮ ಹತ್ರ ಟೈಮ್ ಸೆನ್ಸ್ ಇಲ್ಲ ಅನ್ನೋದು ಅಷ್ಟೇ ತಪ್ಪು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನೇ ಹೇಳ್ತೀನಿ, ನನ್ನ ಹತ್ರ ನಿಜವಾಗ್ಲೂ ಟೈಮ್ ಸೆನ್ಸ್ ಇಲ್ಲ. ನನ್ನ ಸಬ್ಸ್ಕ್ರೈಬರ್ ಸ್ಟ್ರಿಪ್ ಮಾಡೋದು ನಾನು ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ. ಇನ್ನೊಂದು ಏನು ಗೊತ್ತಾ, ಮಾತಾಡಿರೋರು 4 ಜನ ಆಗಿರ್ಬೇಕು. ಒಬ್ಬ ಪ್ರವೋಕ್ ಮಾಡ್ತಾನಲ್ಲ, ಆ ಒಬ್ಬ ಇರ್ತಾನಲ್ಲ ಮೆಂಡೋನು ಅವನೊಬ್ಬನಿಗೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಯಾರ್ದು ಏನು ತಪ್ಪಿಲ್ಲ. ಆ ಬಸ್ಸಲ್ಲಿ ಎಷ್ಟು ಜನ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ಸ್ ಇದ್ರು, ಹಾರ್ಡ್ ಕೋರ್ ಸಬ್ಸ್ಕ್ರೈಬರ್ಸ್ ಇದ್ರು ಅಂತ ನನಗೆ ಗೊತ್ತು. ಆ್ಯಂಡ್ ಐ ಲವ್ ಯು ಗೈಸ್, ಲವ್ ಯು ಸೋ ಮಚ್. ಯಾರು ನಮ್ಮ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ ತಿಂದಿದ್ದೀವಲ್ಲ, ಯಾರು ನಿಮ್ಮ ದುಡ್ಡಲ್ಲೇ ನಾವು ಅನ್ನ ತಿಂತಾ ಇರೋದು, ಪಾಪ ನಿಮ್ಮ ದುಡ್ಡಲ್ಲೇ ನಾವೆಲ್ಲ ಜೀವನ ಮಾಡ್ತಾ ಇರೋದು. ಏನಂತೀರಪ್ಪ? ಅವ್ರಿಗೆಲ್ಲ ಏನಾದ್ರು ಹೇಳ್ಬಿಟ್ರು, ನಾನು ಒಬ್ಬನೇ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ನೀವು ಹೇಳಿದ್ರೆ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಹಾಂ, ಹುಷಾರು, ಅವ್ರ ದುಡ್ಡಲ್ಲೇ ಕ್ಯಾಬು. 1 ತಿಂಗಳು ರೇಷನ್ ಕೊಡಿಸ್ತೀನಿ ಅವ್ರ ದುಡ್ಡಲ್ಲಿ. ಹಾಂ, 5,500 ರೂಪಾಯಿಲಿ ಬ್ಯಾಂಕ್ ಅಕೌಂಟ್ ಹಾಕಿ ಸೇವ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ನಿಮಗೆ. FD ಮಾಡಿಸ್ಬಿಡು. ಅಲ್ಲ ಹುಚ್ಚ, ಹೆಂಗಿತ್ತು ಅವ್ರು ಹೇಳೋ? 15 ಜನ ಬಸ್ ತಳಿ ನಾವು ಕಷ್ಟಪಟ್ಟು ಹೊರಗೆ ತೆಕ್ಕೊಂಡು ಎಲ್ಲ ಮಾಡಿದೀವಿ. ಬಾಯ್ ರೀ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹುಷಾರಮ್ಮ, ಬಾಯ್. ಬ್ರೋ, ನೀವೇ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಬ್ರೋ. ನಾನು ನಿನ್ನೆ ಡ್ಯಾನ್ಸ್ ಆಡಿದ್ನೆಲ್ಲ ನೋಡಿ ಅದನ್ನ ನೋಡಿ ನಾನು ಕಾಪಿ ಹೊಡೆದಿದ್ದು. ನೆನ್ನೆ ನೋಡಿ ಎಷ್ಟು ಸೆಕ್ಸಿಲಿ ಮಸ್ತ್ ಮಜಾ ಮಾಡಿದ್ದಾರೆ ಬಿಡ್ರಿ. ವಾಯ್ಸ್ ಎಲ್ಲ ಹೋಗ್ತಾ ಇದೆ. ಹಾಯ್ ಬ್ರೋ, ನೈಸ್ ಮೀಟಿಂಗ್ ಯು ಗೈಸ್. ಇವ್ರು ನಮ್ಮ ಚೆಸ್ಟ್ ಗಿರಿ ಥರ ಇಲ್ಲ, ಗಿರಿ ಅವ್ರ ಬ್ರದರ್ ಥರ ನೋಡ್ಕೊಳ್ಳಿ. ನಾವು ಮಾಡಿದ್ವಿ ಗೊತ್ತಾ ಮಜಾ. ವಾಯ್ಸ್ ಗೊತ್ತಾಗ್ತಿದೆ ನಾವು ಮಾಡಿರೋ ಮಜಾ. ನೆಕ್ಸ್ಟ್ ಇವಾಗ ಅನೌನ್ಸ್ ಮಾಡ್ಬಿಡಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಕಣ, ಅದೇನು ಗೊತ್ತಾ, ಒಂದೊಂದು ಹ್ಯಾಂಡ್ ಕ್ರಾಫ್ಟೆಡ್ ಟ್ರಿಪ್ ಇದ್ದಂಗೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಆಗೋ ಮಜಾ ಈ ಟ್ರಿಪ್ಪಲ್ಲಿ ಆಗದೆ ಇರ್ಬೋದು, ಬಟ್ ಈ ಟ್ರಿಪ್ಪಲ್ಲಿ ಆಗೋ ಮಜಾ ಯಾವ ಟ್ರಿಪ್ಪಲ್ಲೂ ಆಗಲ್ಲ. ನಾನು 10 ಟ್ರಿಪ್ಪಲ್ಲಿ ಮಾಡಿದ್ದೀನಲ್ಲ ಗೈಸ್, ನಮ್ಮ ಬಾಯ್ಸ್ ಜೊತೆ ಎಂಜಾಯ್ ಮಾಡಿದಷ್ಟು ಯಾರ ಜೊತೆ ಎಂಜಾಯ್ ಮಾಡಿದ್ದೀನಿ. ಅದೊಂದು ವಿಷಯ ಆಗೋದು ಬಿಟ್ಟರೆ ಮಿಕ್ಕಿದೆಲ್ಲ ಬೇರೆ ಲೆವೆಲ್ ಇತ್ತು. ವಾಯ್ಸ್ ಎಲ್ಲಾರ್ದು ಹೊಟ್ಟೋಗ್ಬಿಟ್ಟಿದೆ. ವಾಯ್ಸ್ ಊಟ ಅಷ್ಟೇ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಎಲ್ಲ ಕ್ಲೈಮೇಟ್ ಅದಕ್ಕೆ ಹೇಳ್ತಾರೆ ಬ್ರೋ, ಅದು ನಮ್ಮ ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಾವ್ರೆ ಅಂತ. ಅವ್ರನ್ನೂ ಕೇಳೋ, ಎಷ್ಟು ಸರಿ ಹೋಗಿ ಬಂದಿದ್ದಾರೆ, ಇವ್ರು ಎಷ್ಟು ಖರ್ಚು ಮಾಡೋರೆ, ಅಯ್ಯೋ ಇವ್ರು ಎಷ್ಟು ಖರ್ಚು ಮಾಡಿ, ಇವ್ರಿಗೂ ದುಡ್ಡು ಕೊಡ್ಬೇಕಪ್ಪ ನಾವು ಇನ್ನ. ಒಟ್ನಲ್ಲಿ ಗೈಸ್ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ವಿ. ಇದೆಲ್ಲ ರಾ ಅನ್ಫಿಲ್ಟರ್ಡ್ ಟಾಕ್ಸು. ಸೊ ನೋಡಿ, ದಯವಿಟ್ಟು ಯಾರ್ಯಾರು ಟ್ರಿಪ್ಪಿಗೆ ಬಂದಿಲ್ಲ ಬೇಜಾರು ಮಾಡ್ಕೋಬೇಡಿ.
ನೆಕ್ಸ್ಟ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಬನ್ನಿ, ಬೇರೆ ಯಾರು ಬರಬೇಡಿ. ದಯವಿಟ್ಟು ವೀಕ್ಷಕರು ಮನೇಲೆ ಕೂತ್ಕೊಂಡು ವೀಕ್ಷಣೆ ಮಾಡಿ ಪಾಪ. ಆಮೇಲೆ ನಿಮ್ಮ ದುಡ್ಡಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. ಓಕೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಮಜಾ ಮಾಡಿದ್ದೀರಾ? ಥ್ಯಾಂಕ್ ಯು. ಎಲ್ಲರಿಗೂ ಸಿಗೋಣ ಮತ್ತೆ ಇನ್ನೊಂದು ಟ್ರಿಪ್ಪಲ್ಲಿ. ಅನೌನ್ಸೇ ಮಾಡಿದೆ, ಎಲ್ಲ ಪ್ರೈವೇಟ್ ಟ್ರಿಪ್ ಮಾಡ್ತೀನಿ ಬರ್ರಿ. ಸಿಗ್ತಾ ಇರೋಣ ಅವಾಗ. ನೈಸ್ ಮೀಟಿಂಗ್ ಯು ಫ್ಯಾಮಿಲಿ. ಸಾಗರ್ ಫ್ರಸ್ಟ್ರೇಟ್ ಆಗ್ಬಿಟ್ಟು ನಾವು ಮಾತು ಕೇಳ್ಬಿಟ್ಟು. ಗೈಸ್ ಬಂದಿದ ತಕ್ಷಣ ಮಾಡ್ತಾರೋ ಮೊದಲನೇ ಕೆಲಸನೇ ಡೇಟಾ ಕಾಪಿ ಆಗ್ತಾ ಇರೋದು. ಸೊ ನೋಡಿ ಡೇಟಾ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಕಾರ್ಡು ಇಷ್ಟು ಕಾರ್ಡ್ಗಳು 5, 6, ಇಲ್ಲೊಂದು 7 ಕಾರ್ಡು. ಓವರ್ ಆಲ್ ಎಷ್ಟು GB ಇದೆ ಬ್ರೋ? 370+. ಓಹ್ 370+ GB ಡೇಟಾ ಇದೆ ಗೈಸ್. ಬರೀ ಒಂದು ಟ್ರಿಪ್ಪದು ಲೆಕ್ಕ ಹಾಕಿ 370 GB. ಅದನ್ನು ಎಡಿಟ್ ಮಾಡಬೇಕು ಅಂದರೆ ಯೋಚನೆ ಮಾಡಿ. ಯಪ್ಪ. ಓಕೆ Moments later. ಗೈಸ್ ಮನೆಗೆ ಬಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಅಡುಗೆ ಮಾಡಿ ಬೇಳೆ ಸಾರು, ಅನ್ನ, ತುಪ್ಪ ಮತ್ತು ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಇವಾಗ. ಫುಲ್ ತಿನ್ನೋಣ. ನುಗ್ಗೆಕಾಯಿ ಕಾಯಿ ಓಕೆ ಗೈಸ್ ಬನ್ನಿ ಊಟ ಮಾಡೋಣ. ಓಕೆ ಗೈಸ್ ಊಟ ಎಲ್ಲ ಮುಗಿಸಿ ಡೇಟಾ ಎಲ್ಲ ಹಾಕಿದ್ದಾಯ್ತು. ಸೊ ಅಪ್ಕಮಿಂಗ್ ಬ್ಲಾಗ್ಸ್ ಅಂತೂ ಕ್ರೇಜಿಯಾಗಿ ಬರುತ್ತೆ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಇವಾಗ ಎಲ್ಲರೂ ಮನೆಗೆ ಹೋದ್ರು, ಇವಾಗಿಂದ ಎಡಿಟಿಂಗ್ ಶುರು ಮಾಡಬೇಕು. ಫುಲ್ಲು ನಿದ್ದೆ ಬೇರೆ ಹಿಡಿದಿದೆ, 3 ದಿವಸದಿಂದ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಅದಕ್ಕೆ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿ ಆಗ್ತೀನಿ. ನೀವು ರೆಡಿ ಆಗಿರಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾರ್ಟ್ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಹಾಕಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ವಾಯ್ಸ್ ಗುಮ್ಸ್ಕೊಂಡ್ಬಿಟ್ಟೈತೆ, ನಾಳೆ ಸಿಗ್ತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.